हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ನಾನು ಚೆನ್ನಾಗಿದ್ದೀನಿ, मैं ठीक हूं। ಈ ವಿಡಿಯೋದಲ್ಲಿ ಪ್ರತಿದಿನ ಬಳಸುವಂತ ಕೆಲವು ವಾಕ್ಯಗಳನ್ನು ಕಲಿಯೋಣ। ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ। ನೀವೇನಾದ್ರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ। ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಎಐ ಜನರೇಟೆಡ್ ವಾಯ್ಸ್ ಬರ್ತಿದೆ, ನಿಮ್ ವಾಯ್ಸ್ ಸರಿಯಾಗಿ ಬರ್ತಿಲ್ಲ ಅಂತ। ನೀವು ನಿಮ್ ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಆಡಿಯೋ ಟ್ರ್ಯಾಕ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳಿ, ಆಗ ನೀವು ನನ್ನ ವಿಡಿಯೋನ ನನ್ನ ವಾಯ್ಸ್ ಅಲ್ಲೇ ಕೇಳಬಹುದು। ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ವರ್ಣಮಾಲೆ ಗೊತ್ತಿಲ್ಲ, ಕಾಗುಂತ ಗೊತ್ತಿಲ್ಲ। ನಾನು ಆಗ್ಲೇ ವರ್ಣಮಾಲೆ ಕಾಗುಂತನ ಅಪ್ಲೋಡ್ ಮಾಡಿದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ವರ್ಣಮಾಲೆ ಮತ್ತೆ ಕಾಗುಂತನ ಕರೀರಿ। ಪ್ರತಿದಿನ ಬಳಸುವಂತ ವಾಕ್ಯಗಳು, ಡೈಲಿ ಯೂಸ್ ಸೆಂಟೆನ್ಸಸ್ ನ ನಾನು ಎಷ್ಟೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ। ಈ ವಿಡಿಯೋಸ್ ನ ನೋಡಿ ನೀವು ಪ್ರತಿದಿನ ಬಳಸುವಂತ ವಾಕ್ಯಗಳನ್ನ ಕಲೀರಿ। ಈ ವಾಕ್ಯಗಳನ್ನ ಕಲಿತ್ರೆ ಹೇಗೆ ನೀವು ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ, ಏಕವಚನದಲ್ಲಿ, ಬಹುವಚನದಲ್ಲಿ, ಗೌರವದಿಂದ ಪ್ರಶ್ನೆ ಕೇಳ್ಬೋದು, ವಾಕ್ಯಗಳನ್ನ ಮಾಡ್ಬೋದು ಅನ್ನೋದನ್ನ ನೀವು ಸುಲಭವಾಗಿ ಕಲಿಬಹುದು। ಈ ವಿಡಿಯೋಸ್ ನ ನೋಡಿ ಚೆನ್ನಾಗಿ ಕಲೀರಿ। ಬನ್ನಿ ಈ ದಿನ ಪ್ರತಿದಿನ ಬಳಸುವಂತ ಕೆಲವು ವಾಕ್ಯಗಳನ್ನ ಕಲಿಯೋಣ। ನೀನು ಏನ್ ಮಾಡ್ತಿದ್ದೀಯಾ? ಇದು ಕಾಮನ್ ಕ್ವೆಶ್ಚನ್। ನೀನು ಇದನ್ನ ಹಿಂದಿಯಲ್ಲಿ ತುಮ್, ಏನು ಕ್ಯಾ, ಮಾಡ್ತಿದ್ದೀಯಾ ಮಾಡು ಕರೋ, ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಕರ್ ರಹೆ ಹೋ, ಇಲ್ಲಿ ಇದ್ದೀಯಾ ಅನ್ನೋದನ್ನ ನಾವು ಹೋ ಅಂತ ಬಳಸ್ತೀವಿ। ನೀನು ತುಮ್ ಇದ್ದೀಯಾ ಹೋ, ನೀನ್ ಇದ್ದೀಯಾ ತುಮ್ ಹೋ। ಏನ್ ಮಾಡ್ತಿದ್ದೀಯಾ ಕ್ಯಾ ಕರ್ ರಹೆ ಹೋ, ನೀನೇನ್ ಮಾಡ್ತಿದ್ದೀಯಾ ತುಮ್ ಕ್ಯಾ ಕರ್ ರಹೆ ಹೋ। ಇದನ್ನ ನಾವು ಸ್ತ್ರೀಲಿಂಗದಲ್ಲಿ ಅಂದ್ರೆ ಹುಡುಗಿ ಕೇಳ್ಬೇಕಾದ್ರೆ ನೀನೇನ್ ಮಾಡ್ತಿದ್ದೀಯಾ ಅದನ್ನ ತುಮ್ ಕ್ಯಾ ಕರ್ ರಹಿ ಹೋ ಅಂತ ಬಳಸ್ತೀವಿ। ಇಲ್ಲಿ ರಹೆ ಅನ್ನೋ ಜಾಗದಲ್ಲಿ ರಹಿ ಅಂತ ಬಳಸ್ತೀವಿ। ನೀನೇನ್ ಮಾಡ್ತಿದ್ದೀಯಾ ತುಮ್ ಕ್ಯಾ ಕರ್ ರಹಿ ಹೋ। ಇದನ್ನೇ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಕೇಳ್ಬೇಕಾದ್ರೆ ನೀವು ಏನ್ ಮಾಡ್ತಿದ್ದೀರಾ, ನೀವು ಇದನ್ನ आप ಏನ್ ಮಾಡ್ತಿದ್ದೀರಾ ಕ್ಯಾ ಕರ್ ರಹೆ ಹೇ, ಆಗ ನಾವು ರಹೆ ಅಂತ ಬಳಸ್ತೀವಿ। ಕ್ಯಾ ಕರ್ ರಹೆ ಹೇ, ಇಲ್ಲಿ ಹೇ ಅಂತ ಬಳಸ್ತೀವಿ। ರಹೆ ಅನ್ನೋದನ್ನ ಈ ರೀತಿ ಬರೀತೀವಿ, ರಹೆ ಹೇ, ಹೇ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಬಿಂದು ಬರ್ಬೇಕು। ನೀವೇನ್ ಮಾಡ್ತಿದ್ದೀರಾ ಆಪ್ ಕ್ಯಾ ಕರ್ ರಹೆ ಹೇ, ಆಪ್ ಕ್ಯಾ ಕರ್ ರಹೆ ಹೇ। ಏಕವಚನದಲ್ಲಿ ಕೇಳ್ಬೇಕಾದ್ರೆ ಪುಲ್ಲಿಂಗದಲ್ಲಿ ನೀನೇನ್ ಮಾಡ್ತಿದ್ದೀಯಾ ತುಮ್ ಕ್ಯಾ ಕರ್ ರಹೆ ಹೋ, ಸ್ತ್ರೀಲಿಂಗದಲ್ಲಿ ನೀನೇನ್ ಮಾಡ್ತಿದ್ದೀಯಾ ತುಮ್ ಕ್ಯಾ ಕರ್ ರಹಿ ಹೋ। ಇದನ್ನೇ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಕೇಳ್ಬೇಕಾದ್ರೆ ನೀವೇನ್ ಮಾಡ್ತಿದ್ದೀರಾ, ಆಗ ಆಪ್ ಕ್ಯಾ ಕರ್ ರಹೆ ಹೇ, ಆಪ್ ಕ್ಯಾ ಕರ್ ರಹೆ ಹೇ। ನಿನ್ನನ್ನ ಯಾರ್ ಕರಿತಿದ್ದಾರೆ, ನಿನ್ನನ್ನು ಇದನ್ನ ಹಿಂದಿಯಲ್ಲಿ ತುಮೆ ಅಂತನಾದ್ರೂ ಬಳಸ್ಬೋದು ಅಥವಾ ತುಮ್ಕೋ ಅಂತನಾದ್ರೂ ಬಳಸ್ಬೋದು। ತುಮ್ಕೋ, ತುಮ್ಕೋ, ನಿನ್ನನ್ನ ತುಮೆ ಅಥವಾ ತುಮ್ಕೋ ಯಾರು ಕೌನ್ ಕರಿತಿದ್ದಾರೆ ಬುಲಾ ರಹಾ ಹೇ। ಇಲ್ಲಿ ಬುಲಾ ರಹಾ ಹೇ ಅಂತ ನಾವು ಪುಲ್ಲಿಂಗದಲ್ಲಿ ಬಳಸ್ತೀವಿ, ಯಾಕಂದ್ರೆ ಯಾರ್ ಕರಿತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಹುಡುಗನೋ ಹುಡುಗಿನೋ ದೊಡ್ಡವರು ಅಥವಾ ಬಹುವಚನದಲ್ಲಿ ಗೊತ್ತಿಲ್ಲ, ಅದಕ್ಕೆ ನಾವು ಇಲ್ಲಿ ಪುಲ್ಲಿಂಗದಲ್ಲೇ ಬಳಸ್ತೀವಿ। ಯಾರ್ ಕರಿತಿದ್ದಾರೆ ಕೌನ್ ಬುಲಾ ರಹಾ ಹೇ, ನಿನ್ನನ್ನು ಯಾರು ಕರಿತಿದ್ದಾರೆ ತುಮೆ ಕೌನ್ ಬುಲಾ ರಹಾ ಹೇ ಅಥವಾ ತುಮ್ಕೋ ಕೌನ್ ಬುಲಾ ರಹಾ ಹೇ। ನಾನು ಈಗ ಕಾರ್ಯನಿರತವಾಗಿದ್ದೀನಿ, ನಾನು ಈಗ ಬ್ಯುಸಿ ಇದ್ದೀನಿ। ನಾನು ಮೇ ಈಗ ಅಭಿ ಕಾರ್ಯನಿರತವಾಗಿದ್ದೀನಿ ಅಥವಾ ಬ್ಯುಸಿ ಇದ್ದೀನಿ। ಬ್ಯುಸಿ ಇದನ್ನ ವ್ಯಸ್ತ್, ಇದ್ದೀನಿ ಹೂ, ಕಾರ್ಯನಿರತವಾಗಿದ್ದೀನಿ ಅಥವಾ ಬ್ಯುಸಿ ಇದ್ದೀನಿ, ವ್ಯಸ್ತ್ ಹೂ ಅಥವಾ ಬ್ಯುಸಿ ಹೂ। ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಬ್ಯುಸಿ ಅಂತ ಏನಾದ್ರು ಬಳಸ್ಬೋದು। ನಾನು ಕಾರ್ಯನಿರತವಾಗಿದ್ದೀನಿ, ಮೇ ಅಭಿ ವ್ಯಸ್ತ್ ಹೂ ಈ ರೀತಿ ಆದ್ರೂ ಹೇಳ್ಬೋದು, ಅಥವಾ ಮೇ ಅಭಿ ಬ್ಯುಸಿ ಹೂ ಈ ರೀತಿ ಆದ್ರೂ ಹೇಳ್ಬೋದು। ಚಿಂತೆ ಮಾಡಬೇಡ, ಚಿಂತೆ ಇದನ್ನ ಚಿಂತಾ, ಮಾಡಬೇಡ ಮಾಡು ಕರೋ, ಬೇಡ ಅನ್ನೋದನ್ನ ಇಲ್ಲಿ ಮತ್ತಂತ ಬಳಸ್ತೀವಿ। ನೀವು ನಹಿ ಅಂತನಾದ್ರೂ ಬಳಸ್ಬೋದು, ಆದ್ರೆ ಹೆಚ್ಚಾಗಿ ನಾವು ಮತ್ತಂತಾನೆ ಬಳಸ್ತೀವಿ ಕ್ರಿಯಾಪದದ ಜೊತೆ। ಯಾವಾಗ ನಾವು ಬೇಡ ಅಂತ ಕನ್ನಡದಲ್ಲಿ ಬಳಸ್ತೀವೋ ಇಲ್ಲಿ ನಾವು ಮತ್ತಂತ ಬಳಸ್ತೀವಿ। ಮಾಡಬೇಡ ಮತ್ ಕರೋ, ಇಲ್ಲಿ ನೋಡಿ ಮಾಡು ಅನ್ನೋದನ್ನ ಕ್ರಿಯೆನ ನಾವು ಮೊದಲು ಬಳಸ್ತಿದೀವಿ, ಇಲ್ಲಿ ಮತ್ತಂತ ಮೊದಲು ಬಳಸ್ತೀವಿ। ಇಲ್ಲಿ ಬೇಡ ಅನ್ನೋದನ್ನ ಇಲ್ಲಿ ಮೊದಲು ಬಳಸ್ತಾ ಇದೀವಿ। ಮಾಡಬೇಡ ಮತ್ ಕರೋ, ಚಿಂತೆ ಮಾಡಬೇಡ ಚಿಂತಾ ಮತ್ ಕರೋ, ಇದನ್ನೇ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಚಿಂತೆ ಮಾಡಬೇಡಿ, ಆಗ ಬೇಡಿ ಅನ್ನೋದನ್ನ ಇಲ್ಲಿ ನಾವು ಕೀಜಿಯೆ ಅಂತ ಬಳಸ್ತೀವಿ। ಕೀಜಿಯೆ
ಚಿಂತೆ ಮಾಡಬೇಡಿ, ಚಿಂತಾ ಮತ್ ಕೀಜಿಯೆ, ಕೀಜಿಯೆ, ಚಿಂತಾ ಮತ್ ಕೀಜಿಯೆ, ಚಿಂತೆ ಮಾಡಬೇಡ, ಚಿಂತಾ ಮತ್ ಕರೋ, ಚಿಂತೆ ಮಾಡಬೇಡಿ, ಚಿಂತಾ ಮತ್ ಕೀಜಿಯೆ. ನಾನು ಈಗಲೇ ಬರ್ತಿದ್ದೀನಿ, ನಾನು ಈಗಲೇ ಬರ್ತಿದ್ದೀನಿ, ನಾನು ಮೇ ಈಗಲೇ, ಅಭಿ ಬರ್ತಿದ್ದೀನಿ, ಆಗ ಆ ರಹಾ ಹೋ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಸ್ತ್ರೀಲಿಂಗದಲ್ಲಾದ್ರೆ ಆ ರಹಿ ಹೋ. ಇಲ್ಲಿ ಬರ್ತಿದ್ದೀನಿ ಅಂತ ಯಾವಾಗ ನಾವು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಹೇಳ್ತೀವೋ, ಇಲ್ಲಿ ಕ್ರಿಯೆ ಇನ್ನೂ ನಡೀತಾ ಇದೆ, ಆಗ ನಾವು ರಹಾ ರಹಿ ರಹೆ ಅಂತ ಬಳಸ್ತೀವಿ. ಆ ಕ್ರಿಯೆ ಜೊತೆ ರಹಾ ರಹಿ ರಹೆ, ಆ ರಹಾ ಹೋ ಪುಲ್ಲಿಂಗದಲ್ಲಿ, ಆ ರಹಿ ಹೋ ಸ್ತ್ರೀಲಿಂಗದಲ್ಲಿ, ಆ ರಹೆ ಹೇ ಇದನ್ನ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಬಳಸ್ತೀವಿ. ನಾನು ಈಗ್ಲೇ ಬರ್ತಿದ್ದೀನಿ, ಹುಡುಗ ಆದ್ರೆ ಏನಂತ ಹೇಳ್ತಾನೆ, ಮೇ ಅಭಿ ಆ ರಹಾ ಹೂ. ಅದೇ ಹುಡುಗಿ ಆದ್ರೆ ಮೇ ಅಭಿ ಆ ರಹಿ ಹೂ. ನಾವು ಈಗ್ಲೇ ಬರ್ತಿದ್ದೀವಿ ಅಂತ ನಾವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು, ಆಗ ಹಮ್, ಈಗಲೇ ಬರ್ತಿದ್ದೀವಿ, ಹಮ್ ಈಗಲೇ ಬರ್ತಿದ್ದೀವಿ, ಅಭಿ ಆ ರಹೆ ಹೇ, ಆಗ ನಾವು ಇಲ್ಲಿ ಬಹುವಚನದಲ್ಲಿ ಅಥವಾ ಗೌರವದಿಂದ ರಹೆ ಅಂತ ಬಳಸ್ತೀವಿ. ನಾನು ಈಗಲೇ ಬರ್ತಿದ್ದೀನಿ ಪುಲ್ಲಿಂಗದಲ್ಲಿ ಮೇ ಅಭಿ ಆ ರಹಾ ಹೂ, ಸ್ತ್ರೀಲಿಂಗದಲ್ಲಿ ಮೇ ಅಭಿ ಆ ರಹಿ ಹೂ. ನಾವು ಈಗಲೇ ಬರ್ತಿದ್ದೀವಿ, ಹಮ್ ಅಭಿ ಆ ರಹೆ ಹೇ, ಹಮ್ ಅಭಿ ಆ ರಹೆ ಹೇ. ಏನ್ ನಡೀತಿದೆ, ಇಲ್ಲಿ ಏನ್ ನಡೀತಿದೆ, ಏನು ಕ್ಯಾ ನಡೀತಿದೆ, ಚಲ್ ರಹಾ ಹೇ, ಇಲ್ಲಿ ಚಲ್ ರಹಾ ಹೇ ನಡೀತಿದೆ ಅಂದ್ರೆ ಆಕ್ಷನ್ ಕಂಟಿನ್ಯೂ ಆಗಿದೆ, ಅದಕ್ಕೆ ಇಲ್ಲಿ ರಹಾ ಅಂತ ಬಳಸ್ತೀವಿ. ಚಲ್ ರಹಾ ಹೇ ಏನ್ ನಡೀತಿದೆ, ಕ್ಯಾ ಚಲ್ ರಹಾ ಹೇ. ಇಲ್ಲೇನ್ ನಡೀತಿದೆ, ಇಲ್ಲಿ ಅನ್ನೋದನ್ನ ಯಹ ಅಂತ ಬಳಸ್ತೀವಿ. ಇಲ್ಲಿ ಏನ್ ನಡೀತಿದೆ, ಯಹ ಕ್ಯಾ ಚಲ್ ರಹಾ ಹೇ, ಯಹ ಕ್ಯಾ ಚಲ್ ರಹಾ ಹೇ. ಅದೇ ಅಲ್ಲೇನ್ ನಡೀತಿದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅನ್ನೋದನ್ನ ನಾವು ವಹ ಅಂತ ಬಳಸ್ತೀವಿ. ವಹ ಇಲ್ಲಿ ಯಹ, ಅಲ್ಲಿ ವಹ. ಇಲ್ಲೇನ್ ನಡೀತಿದೆ, ಯಹ ಕ್ಯಾ ಚಲ್ ರಹಾ ಹೈ, ಅಲ್ಲೇನ್ ನಡೀತಿದೆ, ವಹ ಕ್ಯಾ ಚಲ್ ರಹಾ ಹೈ. ಅವನು ಬೇಗನೆ ಇಲ್ಲಿರ್ತಾನೆ, ಅವನು ಬೇಗನೆ ಇಲ್ಲಿರ್ತಾನೆ. ಅವನು ವ ಬೇಗ, ಜಲ್ದಿ, ಬೇಗನೆ, ಜಲ್ದಿ ಹಿ. ಇಲ್ಲಿ ಬೇಗನೆ ಅಂತ ಹೇಳ್ಬೇಕಾದ್ರೆ ಹಿ ಅಂತ ಬಳಸ್ತೀವಿ ನೋಡಿ. ಬೇಗ ಜಲ್ದಿ, ಬೇಗನೆ ಜಲ್ದಿ ಹಿ. ಇಲ್ಲಿ ಯಹ ಇರ್ತಾನೆ ಅಥವಾ ಬರ್ತಾನೆ, ಈ ತರ ವಾಕ್ಯದಲ್ಲಿ ಇಲ್ಲಿ ಹೋಗ ಅಂತ ಬಳಸ್ತೀವಿ. ಹುಡುಗ ಆದ್ರೆ ಹೋಗ, ಹುಡುಗಿ ಆದ್ರೆ ಹೋಗಿ. ಹೋಗಿ ಅಂತ ಹೇಳ್ತೀವಿ. ಇಲ್ಲಿ ಇರ್ತಾನೆ, ಯಹ ಹೋಗ. ಇಲ್ಲಿ ಇರ್ತಾಳೆ ಅಂತ ಹುಡುಗಿಗೆ ಹೇಳ್ಬೇಕಾದ್ರೆ ಯಹ ಹೋಗಿ. ಅವನು ಬೇಗನೆ ಇಲ್ಲಿರ್ತಾನೆ ಅಥವಾ ಬೇಗನೆ ಇಲ್ಲಿ ಬರ್ತಾನೆ, ಈ ತರ ವಾಕ್ಯ ಹೇಳ್ಬೇಕಾದ್ರೆ ಪುಲ್ಲಿಂಗದಲ್ಲಿ ವಹ ಜಲ್ದಿ ಇರ್ತಾನೆ ಅಂತ ಹೇಳ್ಬೇಕಾದ್ರೆ ಪುಲ್ಲಿಂಗದಲ್ಲಿ ವ ಜಲ್ದಿ ಹಿ ಯಹ ಹೋಗ. ಅವಳು ಬೇಗನೆ ಇಲ್ಲಿರ್ತಾಳೆ ಅಂತ ಹೇಳ್ಬೇಕಾದ್ರೆ ಅವಳು ಅದನ್ನು ಕೂಡ ವ ಜಲ್ದಿ ಹಿ ಯಹ ಹೋಗಿ ಅಂತ ಬಳಸ್ತೀವಿ. ಜಲ್ದಿ ಹಿ ಯಹ ಹೋಗಿ. ಎಲ್ಲವೂ ಸರಿಯಾಗಿದೆ, ಎಲ್ಲ ಇದನ್ನ ಹಿಂದಿಯಲ್ಲಿ ಸಬ್, ಎಲ್ಲವೂ ಸಬ್ ಕುಚ್, ಸರಿ, ಠೀಕ್, ಸರಿಯಾಗಿದೆ, ಇದೆ ಅನ್ನೋದನ್ನ ಹೇ ಅಂತ ಬಳಸ್ತೀವಿ. ಸರಿಯಾಗಿದೆ, ಠೀಕ್ ಹೇ. ಎಲ್ಲವೂ ಸರಿಯಾಗಿದೆ, ಸಬ್ ಕುಚ್ ಠೀಕ್ ಹೇ. ಇಲ್ಲಿ ಎಲ್ಲವೂ ಸರಿಯಾಗಿದೆ, ಇಲ್ಲಿ ಯಹ ಯಹ ಸಬ್ ಕುಚ್ ಠೀಕ್ ಹೇ. ಅಲ್ಲಿ ಎಲ್ಲವೂ ಸರಿಯಾಗಿದೆ, ಅಲ್ಲಿ ಆಗ ನಾವು ವಹ ಅಂತ ಬಳಸ್ತೀವಿ. ವಹ ಇದನ್ನ ವಹ ಸಬ್ ಕುಚ್ ಠೀಕ್ ಹೇ. ಎಲ್ಲವೂ ಚೆನ್ನಾಗಿದೆ, ಎಲ್ಲ ಸಬ್, ಎಲ್ಲವೂ ಸಬ್ ಕುಚ್ ಚೆನ್ನಾಗಿದೆ, ಚೆನ್ನಾಗಿ, ಅಚ್ಚಾ ಚೆನ್ನಾಗಿದೆ, ಅಚ್ಚಾ ಹೇ. ಎಲ್ಲವೂ ಚೆನ್ನಾಗಿದೆ, ಸಬ್ ಕುಚ್ ಅಚ್ಚಾ ಹೇ. ಇಲ್ಲಿ ಎಲ್ಲವೂ ಚೆನ್ನಾಗಿದೆ, ಇಲ್ಲಿ ಯಹ ಯಹ ಸಬ್ ಕುಚ್ ಅಚ್ಚಾ ಹೇ. ನಡೀರಿ ಹೊರಗೋಗೋಣ, ನಡೀರಿ ಹೊರಗೋಗೋಣ. ನಡೀರಿ ಅಂತ ನಾವು ಇಲ್ಲಿ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ತಿದೀವಿ, ಆಗ ಚಲಿಯೇ. ನಡಿ ಅನ್ನೋದನ್ನ ಏಕವಚನದಲ್ಲಾದ್ರೆ ಚಲೋ, ಚಲೋ. ನಡೀರಿ, ಚಲಿಯೇ. ಹೊರಗೆ,
ಬಾಹರ್ ಹೋಗೋಣ, ಚಲ್ತೆ ಹೇ ಇಲ್ಲಿ ಹೇ ಅಂತ ಬಳಸಿ, ಯಾಕಂದ್ರೆ ಇಲ್ಲಿ ನಾವು ಬಹುವಚನದಲ್ಲಿ ಹೇಳ್ತಿದ್ವಿ, ಅಂದ್ರೆ ಒಬ್ರಿಗಿನ್ನ ಜಾಸ್ತಿ ಇದಾರೆ. ಹೋಗೋಣ ಚಲ್ತೆ ಹೇ, ಹೊರಗೋಗೋಣ ಬಾಹರ್ ಚಲ್ತೆ ಹೇ, ನಡೀರಿ ಹೊರಗೋಗೋಣ ಚಲಿಯೇ ಬಾಹರ್ ಚಲ್ತೆ ಹೇ. ಇದನ್ನ ಏಕವಚನದಲ್ಲಿ ಹೇಳ್ಬೇಕಾದ್ರೆ ನಡಿ ಹೊರಗೋಗೋಣ, ನಡಿ ಚಲೋ, ಚಲೋ ಬಾಹರ್ ಚಲ್ತೆ ಹೇ. ನನಗೆ ತುಂಬಾ ಹಸುವಾಗಿದೆ, ನನಗೆ, ಮುಜೆ, ತುಂಬಾ, ಬಹುತ್, ಹಸಿವು ಇದನ್ನ ಭೂಕ್, ಹಾಗಿದೆ ಹಸಿವಾಗಿದೆ ಅನ್ನೋದನ್ನ ಭೂಕ್ ಲಗಿ ಹೇ. ನನಗೆ ತುಂಬಾ ಹಸಿವಾಗಿದೆ, ಮುಜೆ ಬಹುತ್ ಭೂಕ್ ಲಗಿ ಹೇ. ನನಗೆ ಹಸಿವಾಗಿಲ್ಲ, ಹಸಿವಾಗಿಲ್ಲ ಅನ್ನೋದನ್ನ ಭೂಕ್ ನಹಿ ಲಗಿ ಹೇ. ಆಗ ನಹಿ ಅಂತ ಬಳಸ್ತೀವಿ. ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಭೂಕ್ ನಹಿ ಲಗಿ ಹೇ, ನನಗ್ ಹಸಿವಾಗಿಲ್ಲ, ಮುಜೆ ಭೂಕ್ ನಹಿ ಲಗಿ ಹೇ, ಮುಜೆ ಭೂಕ್ ನಹಿ ಲಗಿ ಹೇ. ನನಗ್ ತುಂಬಾ ಬಾಯಾರಿಕೆ ಆಗಿದೆ, ಬಾಯಾರಿಕೆ ಇದನ್ನ ಹಿಂದಿಯಲ್ಲಿ ಪ್ಯಾಸ್, ಪ್ಯಾಸ್. ಇಲ್ಲಿ ನೋಡಿ ಪ್ಯಾಸ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಆದಪ್ಪ, ಇಪ್ಪ ಈ ರೀತಿ ಬರ್ತೀವಿ, ಆದಪ್ಪ ಬರ್ಬೇಕಾದ್ರೆ ಈ ರೀತಿ, ಆಗ ಯಾ ಪ್ಯಾಸ್, ಸಾ ಪ್ಯಾಸ್. ನನಗೆ ತುಂಬಾ ಬಾಯಾರಿಕೆ ಆಗಿದೆ, ಮುಜೆ ಬಹುತ್ ಪ್ಯಾಸ್ ಲಗಿಯೇ, ಮುಜೆ ಬಹುತ್ ಪ್ಯಾಸ್ ಲಗಿಯೇ. ನನಗ್ ಬಾಯಾರಿಕೆ ಆಗಿಲ್ಲ, ಬಾಯಾರಿಕೆ ಆಗಿಲ್ಲ, ಪ್ಯಾಸ್ ನಹಿ ಲಗಿ ಹೇ, ಹಸ್ವಾಗಿಲ್ಲ, ಭೂಕ್ ನಹಿ ಲಗಿ ಹೇ, ಬಾಯಾರಿಕೆ ಆಗಿಲ್ಲ, ಪ್ಯಾಸ್ ನಹಿ ಲಗಿ ಹೇ. ನನಗ್ ತುಂಬಾ ಹಸ್ವಾಗಿದೆ, ಮುಜೆ ಬಹುತ್ ಭೂಕ್ ಲಗಿ ಹೇ. ನನಗ್ ತುಂಬಾ ಬಾಯಾರಿಕೆ ಆಗಿದೆ, ಮುಜೆ ಬಹುತ್ ಪ್ಯಾಸ್ ಲಗಿ ಹೇ. ನನಗ್ ಹಸುವಾಗಿಲ್ಲ, ಮುಜೆ ಭೂಕ್ ನಹಿ ಲಗಿ ಹೇ. ನನಗ್ ಬಾಯಾರಿಕೆ ಆಗಿಲ್ಲ, ಮುಜೆ ಪ್ಯಾಸ್ ನಹಿ ಲಗಿ ಹೇ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.